ಚಿಕ್ಕಬಳ್ಳಾಪುರ ಅಂದ್ರೆ ಸಿಲ್ಕ್ ಮಿಲ್ಕ್ ಸೇರಿದಂತೆ ಫಲಪುಷ್ಪಗಿರಿ ಧಾಮಗಳ ನಾಡು ಎಂದೇ ಖ್ಯಾತಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಹೂ ಬೆಳೆಗೆ ಖ್ಯಾತಿಯಾಗಿದ್ದಾರೆ. ಮೇರಾಬುಲ್ ರೋಸ್, ಸೇವಂತಿ, ಕನಕಾಂಬರ, ಚೆಂಡು, ಸುಗಂಧರಾಜ ಸೇರಿದಂತೆ ತರವೇವಾರಿ ಹೂಗಳನ್ನೇ ಬೆಳೆದು ಬದುಕು ಕಟ್ಟಿಕೊಂಡಿದ್ದಾರೆ. ಇನ್ನು ಕೆಲವು ದಿನಗಳಿಂದ ಹೂಗಳ ಬೆಲೆಯಲ್ಲಿ ತೀವ್ರ ಕುಸಿತ ಕಂಡಿದ್ದು, ಇದರಿಂದ ರೈತರು ಯಾಕಾದ್ರೂ ಹೂ ಬೆಳೆದುವೋ ಎಂದು ನೋವು ಕಂಡಿದ್ರು. ಆದರೆ ಈಗ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹೂಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಕೆಜಿ ಸೇವಂತಿ 200 ರೂಪಾಯಿ, ಕೆಜಿ ರೋಸ್ಗೆ 200 ರೂಪಾಯಿ, ಚೆಂಡು ಹೂಗೆ 50 ರೂಪಾಯಿ, ಕೆಜಿ ಮಲ್ಲಿಗೆಗೆ 500 ರೂಪಾಯಿ ಸೇರಿದಂತೆ ಎಲ್ಲಾ ಹೂಗಳಿಗೂ ಬೆಲೆ ಬಂದಂತಾಗಿದೆ. ಇದರಿಂದ ರೈತರು ದಿಲ್ಖುಷಾಗಿದ್ದಾರೆ. ನಮ್ಮದು ಮೆರಾಬುಲ್ಲು, ರೆಡ್ ವ್ಯಾನಿಶು ಇದೆಲ್ಲ ಐಶ್ವರ್ಯ ಎಲ್ಲ ಇದೆ. ನಿನ್ನೆ ಎಲ್ಲ ಸ್ವಲ್ಪ ಹೈಯೆಸ್ಟ್ ರೇಟ್ ಇತ್ತು, 300ವರೆಗೂ ಇತ್ತು. ಇವತ್ತು ಮೆರಾಬುಲೆಲ್ಲ ಇವತ್ತು 200 ರೂಪಾಯಿ, ನಿನ್ನೆ ಎಲ್ಲ 300 ರೂಪಾಯಿ. ನಿನ್ನೆ ಐಶ್ವರ್ಯಗಳೆಲ್ಲ ನಿನ್ನೆ 250 ರೂಪಾಯಿ ಇತ್ತು. ಇವತ್ತು ಡೌನ್ ಆಗಿದೆ, 200 ರೂಪಾಯಿ. ಇವತ್ತು ಸ್ವಲ್ಪ ಸರಕುಗಳು ಹಬ್ಬದ ಪ್ರಯುಕ್ತ ಜಾಸ್ತಿ ಬಂದಿದೆ, ಅದರಿಂದ ರೈಸ್ ಆಗೈತೆ. ಇನ್ನು ಸೆಂಟೆಲ್ಲ 200-220 ರೂಪಾಯಿ ಇವತ್ತಾಗಿದೆ. ನಿನ್ನೆ 260-270 ರೇಟು ಆಗಿತ್ತು. ಇನ್ನು ಮಾರಿಗೋಳುಗಳೆಲ್ಲ 230 ರೂಪಾಯಿ, 240 ರೂಪಾಯಿ ಆಗಿದೆ. ಇನ್ನು ಚಿಕ್ಕಬಳ್ಳಾಪುರದ ಹೂಗಳು ಕಲರ್, ಗುಣಮಟ್ಟ, ಶೈನಿಂಗ್ ಇರುತ್ತದೆ. ಇದರಿಂದ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬೆಳೆಯುವ ಹೂಗಳಿಗೆ ದೇಶದಾದ್ಯಂತ ಬೇಡಿಕೆ ಇದೆ. ಇದರಿಂದ ಕಳೆದ 3 ದಿನಗಳಿಂದ ವಿವಿಧ ರಾಜ್ಯಗಳ ಹೂ ವರ್ತಕರು ಮುಗಿಬಿದ್ದು ಕೇಳಿದಷ್ಟು ಹಣ ನೀಡಿ ಹೂ ಖರೀದಿಯಲ್ಲಿ ತೊಡಗಿದ್ದಾರೆ. ನಾವು ಚಿಕ್ಕಬಳ್ಳಾಪುರ ಹೂವಿನ ವರ್ತಕ ಸಂಘದ ಅಧ್ಯಕ್ಷರು ರವೀಂದ್ರ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕಬಳ್ಳಾಪುರ ನಾಗರಿಕರಿಗೆ, ನಮ್ಮ ಊರಿನ ವರ್ತಕರಿಗೂ ಹಾಗೂ ನಮ್ಮ ಎಲ್ಲ ರೈತ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಕಾಂಕ್ಷೆಗಳನ್ನು ಕೋರ್ತಾ, ಇಲ್ಲಿ ಸುಮಾರು ಒಂದು ವಾರದಿಂದ ಹಿಡಿದು ಒಳ್ಳೆ ಬೆಲೆಗಳು ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ವಿ. ರೋಸ್ ಹೂವು ಬಂದ್ಬಿಟ್ಟು 150-200 ರೂಪಾಯಿ, ಚಾಮಂತಿಗೆ ಬಂದ್ಬಿಟ್ಟು 150-200 ರೂಪಾಯಿ, ಕಾಕಡ ಹೂವು ಮತ್ತು ಮಲ್ಲಿಗೆ ಮಗ್ಗು ಇವೆಲ್ಲ ಬಂದ್ಬಿಟ್ಟು 1 kg ಬಂದು 400 ರೂಪಾಯಿ, 500 ರೂಪಾಯಿ ಇದೆ. ಮತ್ತು ಚೆಂಡು ಹೂವು ಬಂದ್ಬಿಟ್ಟು 30-50 ರೂಪಾಯಿ ಇದೆ. ಚಾಮಂತಿಗೆ ಬಂದ್ಬಿಟ್ಟು 100-150 ರೂಪಾಯಿ ಇದೆ. ಮತ್ತು ಚಾಕ್ಲೇಟು ಮತ್ತು ವೈಟ್ ಚಾಮಂತಿ ಎಲ್ಲ 150-200 ರೂಪಾಯಿ ಇದೆ. ಒಳ್ಳೆ ರೈತರ ಮುಖದಲ್ಲಿ ಒಳ್ಳೆ ಸಂತೋಷವಾದಂಥ ಒಂದು ಕಳೆ ಕಾಣಿಸ್ತಾ ಇದೆ. ಒಳ್ಳೆ ವ್ಯಾಪಾರಸ್ಥರಿಗೂ ಒಂದು ಕಳೆ ಕಾಣಿಸ್ತಾ ಇದೆ. ಎಲ್ಲರಿಗೂ ಕೂಡ ಒಳ್ಳೆ ವ್ಯಾಪಾರ ನಡೀತಾ ಇದೆ. ರೈತರಿಗೂ ಕೂಡ ಸಂತೋಷ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೆ. ಒಟ್ಟಾರೆ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಹೂಗಳಿಗೆ ಬೆಲೆ ಇಲ್ಲ ಅಂತ ರೈತರು ಅಳಲು ತೋಡಿಕೊಂಡಿದ್ರು. ಆದರೆ ಈ ಬಾರಿಯ ಸಂಕ್ರಾಂತಿಗೆ ಹೂಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದ್ದು, ಹೂ ಬೆಳೆದ ರೈತರ ಕೈಗೆ ಜನಜನ ಕಾಂಚಾಣ ಸೇರುವಂತಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.